ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೀನಿ, ಯಾಕಂದರೆ ಮನೆ ಕೆಲಸ ಎಲ್ಲ ಇವತ್ತು ಜಾಸ್ತಿನೇ ಇದೆ. ಮನೆ ಕ್ಲೀನ್ ಮಾಡಬೇಕು, ಅದಲ್ಲದೆ ಬಟ್ಟೆ ವಾಶ್ ಮಾಡಬೇಕು, ಹಾಗೆ ಸ್ವಲ್ಪ ಗೋಧಿ ಕೂಡ ಒಣಗಾಕಬೇಕು. ಗೋಧಿ ಹಿಟ್ಟು ಕೂಡ ಖಾಲಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಕೆಲಸನೂ ಇವತ್ತು ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ಮೊದಲು ತಿಂಡಿ ಮಾಡಿಬಿಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ವೈಟ್ ಕುಷ್ಕನ ಮಾಡಿ ಅದ್ರ ಜೊತೆಗೆ ಬಟರ್ ಚಿಕನ್ನ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಬಟರ್ ಚಿಕನ್ಗೆ ಕೆಲವರೆಲ್ಲ ಚಪಾತಿ ಮಾಡ್ತಾರೆ, ಹಾಗೆ ಫುಲ್ಕ ಎಲ್ಲ ಮಾಡ್ತಾರೆ. ಅದ್ರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಯಾವ ಥರ ಅಂದರೆ ನನ್ನ ಹಸ್ಬೆಂಡ್ಗೆ ಕುಷ್ಕ ಮಾಡಿಬಿಟ್ಟು ಈ ಥರ ಬಟರ್ ಚಿಕನ್ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನಿವತ್ತು ಕುಷ್ಕನೇ ಮಾಡ್ತಾಯಿದ್ದೀನಿ. ಒಂದೇ ಸಲ ಅಡುಗೆನೇ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮನೆ ಭಾನುವಾರ ಸಾಮಾನ್ಯವಾಗಿ ನಾವು ತಿಂಡಿನೇ ತಿನ್ನಲ್ಲ, ಮಧ್ಯಾಹ್ನ ಒಂದೇ ಸಲ ಅಲ್ವಾ ಊಟ ಮಾಡೋದು. ಹಾಗಾಗಿ ಇವತ್ತು ಬೇಗ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇದೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಅದಾದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಚಿಕನ್ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನೀವು ಚಿಕನ್ನ ಎಲ್ಲ ಆರ್ಡರ್ ಮಾಡ್ತೀರಾ, ಅಷ್ಟೊಂದು ಫ್ರೆಶ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು. ನಾನು ಒಂದೊಂದ್ಸಲ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡ್ತೀನಿ, ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡ್ತೀನಿ. ಯಾಕಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಚಿಕನ್ನ ತೊಗೊಂಡು ಬರಲ್ಲ. ಇಲ್ಲೆಲ್ಲ ಹೋಗಿ ಶಾಪಲ್ಲೆಲ್ಲ ತೊಗೊಂಡ್ರೆ ಅರ್ಧ kg ಎಲ್ಲ ಚಿಕನ್ ಕೊಡಲ್ಲ. ಚಿಕನ್ ಕೊಟ್ಟರು ಕೂಡ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಆರ್ಡರ್ ಮಾಡೇ ತೊಗೊಂಡ್ಬಿಡ್ತೀನಿ. ಏನಾದರೂ 1 kg 1.5 kg ಏನಾದರೂ ಮಾಡಿದ್ರೆ ಮಾತ್ರ ನಾವು ಇಲ್ಲಿ ಹೊರಗಡೆ ಹೋಗಿ ತೊಗೊಂಡು ಬರೋದು. ಈ ಥರ ಅರ್ಧ kg ಎಲ್ಲ ಏನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಡ್ತೀನಿ. ಇವತ್ತು ಬಂದು ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೀನಿ. ಈ ಬಿಗ್ ಬಾಸ್ಕೆಟಲ್ಲಿ ಇರ್ಬೋದು, ಅಲ್ಲಿ ಇನ್ಸ್ಟಾಮಾರ್ಟಲ್ಲಿ ಇರ್ಬೋದು, ಚಿಕನ್ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ಇಲ್ಲೆಲ್ಲ ನನಗೇನಾದ್ರೂ ಕೆಲವೊಂದು ತರಕಾರಿ ಸಿಗಲಿಲ್ಲ ಇವತ್ತು ಅಂತಂದರೆ ಅದನ್ನು ಕೂಡ ನಾನು ಅಲ್ಲೇ ಆರ್ಡರ್ ಮಾಡ್ತೀನಿ. ತುಂಬ ಫ್ರೆಶ್ ಆಗಿರುತ್ತೆ. ಒಂದೊಂದು ಸಲ ಮಾತ್ರ ಚೆನ್ನಾಗಿರಲ್ಲ ಅಷ್ಟೇ. ಸುಮಾರು ಸಲ ನಮಗೆ ಫ್ರೆಶ್ ಆಗಿರೋದೇ ಬಂದಿದೆ. ಕೆಲವೊಮ್ಮೆ ಒಂದೊಂದು ಹಂಗೆ ಹಿಂಗೆ ಆಗುತ್ತೆ ಅಷ್ಟೇ. ಆದರೆ ಚಿಕನ್ ಮಾತ್ರ ನಾನು ಯಾವಾಗ ತೊಗೊಂಡ್ರೂ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಇದೆರಡು ಆ್ಯಪಲ್ಲಿ ಆರ್ಡರ್ ಮಾಡ್ತೀನಿ. ನೀವು ಸುಮಾರು ಸಲ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅಲ್ಲ, ಹಾಗಾಗಿ ಇವತ್ತು ಹೇಳಿದ್ದೀನಿ ಅಷ್ಟೇ. ಇನ್ನು ಇವಾಗ ಕುಷ್ಕನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಬಟರ್ ಚಿಕನ್ನು ಕೂಡ ಮಾಡ್ಕೊಳ್ತೀನಿ. ಬನ್ನಿ ನಾನು ವೈಟ್ ಕುಷ್ಕನ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಸುಮಾರು ಜನ ನನಗೆ ಕೇಳ್ತಾ ಇದ್ರಿ, ನೀವು ಮನೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ, ಏನಾಯಿತು, ಎಲ್ಲಿಗೆ ಬಂತು ವಿಷಯ ಅಂತ ಎಲ್ಲ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ನಮ್ಮ ಮನೆ ವಿಷಯ ಏನಾಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಮೊದಲಿವಾಗ ಅಡುಗೆ ಮಾಡಿಬಿಡ್ತೀನಿ ಬನ್ನಿ. ಮೊದಲು ನಾನಿವಾಗ ವೈಟ್ ಕುಷ್ಕನ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಬಟರ್ ಚಿಕನ್ ಮಾಡಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೊದಲು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಕುಷ್ಕ ಮಾಡೋಣ ಅಂತ ಅಂದ್ಕೊಂಡು ಒಂದು 3/4 kg ಚಿಕನ್ನ ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗೋವಷ್ಟು ಅರಶಿನದ ಪುಡಿ, 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಜೊತೆಗೆ 1.5 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಎತ್ತಿಡ್ತಾ ಇದ್ದೀನಿ. 1 ಅವರ್ ಆದ್ರೂ ನಾವು ಈ ಮಸಾಲೆ ಎಲ್ಲ ಹಿಡಿಲಿಕ್ಕೆ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ಅಟ್ಲೀಸ್ಟ್ ನಾವು ಈ ಥರ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಡಬೇಕಾಗತ್ತೆ. ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ. ಒಂದು ಅರ್ಧ ಗಂಟೆ ಚೆನ್ನಾಗಿ ನುಣ್ಕೊಂಡ್ರೆ ಚಿಕನ್ ಕೂಡ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಇನ್ನು ನಾನು ಕುಷ್ಕ ಮಾಡ್ಕೊಳ್ಳಿಕ್ಕೂ ಕೂಡ 1 ಗ್ಲಾಸಷ್ಟು ನಾನು ಬಾಸುಮತಿ ಅಕ್ಕಿನ ತೊಗೊಂಡು ನೀರಲ್ಲಿ ನೆನೆಸಿ ಎತ್ತಿಡ್ತಾ ಇದ್ದೀನಿ. ಇದನ್ನೊಂದು 10 ನಿಮಿಷ ನೆನೆಸಿದ್ರೆ ಸಾಕು, ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ. 10 ನಿಮಿಷ ಅಕ್ಕಿನ ನೆನೆಸಿದ್ರೆ ಅನ್ನ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜಾಪತ್ರೆ, 1 ಟೀ ಸ್ಪೂನ್ ಆಗುವಷ್ಟು ಶಾಯಿ ಜೀರಾ, ಚಕ್ಕೆ, ಲವಂಗ ಒಂದು 5-6 ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಒಂದು 3 ಪೀಸ್ ಆಗುವಷ್ಟು ತೊಗೊಂಡಿದ್ದೀನಿ, ಅನಾನಸುವ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ಬಿಸಿ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಯಿತು ಅಂದಮೇಲೆ 1-2 ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಆ ಈರುಳ್ಳಿನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕುಷ್ಕಾಗೆ ಈರುಳ್ಳಿ ಜಾಸ್ತಿ ಆಗ್ತಷ್ಟು ತುಂಬಾ ರುಚಿಯಾಗಿ ಬರುತ್ತೆ. ನಾನು 1 ಗ್ಲಾಸ್ ಅಕ್ಕಿಗೆ ಮೀಡಿಯಮ್ ಗಾತ್ರದ 2 ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಕೂಡ ಅಷ್ಟೇ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಬೋದು. ಹಾಗೆ ಇವಾಗ ನಾನು 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಇವಾಗ ಚೇಂಜ್ ಆಗಿದೆ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1
ಗ್ಲಾಸ್ ಅಕ್ಕಿಗೆ ನಾವು ಅಟ್ಲೀಸ್ಟ್ 1 ಕಪ್ ಆದ್ರೂ ಮೊಸರನ್ನ ಸೇರಿಸ್ಕೊಳ್ಬೇಕು. ಅಂದರೆ ಒಂದು 200 ಗ್ರಾಮ್ ಆದರೂ ನಾವು ಮೊಸರನ್ನ ಸೇರಿಸ್ಕೊಳ್ಬೇಕು. ಹೊಸ ಮೊಸರನ್ನ ತೊಗೊಂಡ್ರೆ ಒಳ್ಳೆಯದು. ಹುಳಿ ಏನು ಬರಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಮೊಸರನ್ನ ಹುರ್ಕೊಳ್ತೀವಿ ನೋಡಿ, ಅಷ್ಟಾಗಿ ಹುಳಿ ಅಂತೂ ಇರೋದೇ ಇಲ್ಲ. ಇನ್ನು ನಾನು ಇದಕ್ಕೆ ಒಂದು ಆ್ಯಪಲ್ ಟೊಮೊಟೊನ ಹಾಕ್ತಾಯಿದ್ದೀನಿ. ಸ್ವೀಟ್ ಟೊಮೊಟೊ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಂಗೆ ಲೋ ಫ್ಲೇಮಲ್ಲಿ ಬೈಕೊಳ್ಳಿ ಬಿಟ್ಬಿಟ್ಟೆ. ಇವಾಗ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿ. ಇವಾಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಬೇಕು ಇದಕ್ಕೆ. ಮೆಣಸಿನ್ಕಾಯಿ ಪುಡಿನ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗೋಗ್ಬಿಡತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಹಂಗೆ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನಾನು 1 ನಿಮಿಷ ಅದು ಬೇಯ್ಕೊಳ್ಳಿಕ್ಕೆ ಬಿಟ್ಬಿಡ್ತೀನಿ. ಇದು ಕೂಡ ಚೆನ್ನಾಗಿ ಬೆಂದ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಆ ಮೊಸರು ಟೊಮೊಟೊ ಎಲ್ಲ ನೀಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ಈಗ ನೀವು ನೋಡ್ತಿರ್ಬೋದು ಕಲರ್ ಕೂಡ ಲೈಟಾಗಿ ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ನಾನು 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 1/4 ಗ್ಲಾಸಷ್ಟು ನಾವು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನಿವಾಗ ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಒಂಥರ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ರೈಸ್ನ ತಿನ್ನುವಾಗ ಈ ಥರ ಗೋಡಂಬಿ ಸಿಗ್ತಾಯಿದ್ರೆ ಅಂತ ಹೇಳ್ಬಿಟ್ಟು ನಾನು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಇನ್ನಿವಾಗ ಒಂದು ಕುದಿ ಬಂದ ಮೇಲೆ ನೀರು, ಅದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಬಾಸುಮತಿ ಅಕ್ಕಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 6 ನಿಮಿಷ ನಾವು ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ನಮಗೆ ಗೊತ್ತಾಗುತ್ತೆ ಅದು ಬೇಗನೆ ಬೆಂದೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಒಂದು 4ರಿಂದ 5 ನಿಮಿಷ ಅಂತ ಅಂದ್ಕೊಳ್ಳಿ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು 80 ಭಾಗದಷ್ಟು ಅನ್ನ ಬೆಂದ್ಕೊಂಡಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಆಪ್ಷನಲ್, ಬಟ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ತುಪ್ಪನ ಸೇರಿಸ್ಕೊಂಡು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ದಮ್ ಕಟ್ಕೊಂಡ್ಬಿಡ್ತೀನಿ. ನೀವು ತುಂಬ ಸಲ ನೋಡಿರ್ತೀರ ನಾನು ಯಾವ ಥರ ಈ ಥರ ರೈಸ್ನೆಲ್ಲ ದಮ್ ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಮಾಮೂಲಿಯಾಗಿ ಒಂದು ತವಾ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಒಂದು ಭಾರವಾಗಿರೋ ಕಲ್ಲನ್ನ ಇಟ್ಬಿಟ್ಟು ಒಂದು 5 ನಿಮಿಷ ನಾನು ದಮ್ ಕಟ್ಕೊಳ್ತೀನಿ ಅಷ್ಟೇ. ಬೇಗನೆ ಅನ್ನ ಕುಕ್ ಆಗೋಗ್ಬಿಡುತ್ತೆ. ಆದರೆ ಲೋ ಫ್ಲೇಮಲ್ಲಿ ಇಡಬೇಕು ನಾವು ಗ್ಯಾಸ್ನ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ನಾವು ಈ ಥರ ದಮ್ ಕಟ್ಕೊಂಡ್ಬಿಟ್ರೆ ಅನ್ನ ಅಂತೂ ತುಂಬಾ ಉದ್ರುದ್ರಾಗಿ ಹಾಗೆ ರುಚಿಯಾಗಿ ಕೂಡ ಬರುತ್ತೆ. ನಾವು ಸಾಮಾನ್ಯವಾಗಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ದಮ್ ಕಟ್ಟಿ ಮಾಡಿ ಅದ್ರ ರುಚಿನೇ ಬೇರೆ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ನಾನಿವಾಗ ಬಟರ್ ಚಿಕನ್ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು ಇದಕ್ಕೆ 2 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಳ್ಬಾರ್ದು, ನಾವು ಸ್ವೀಟ್ ಟೊಮೊಟೊ ಅಥವಾ ಆ್ಯಪಲ್ ಟೊಮೊಟೊ ಅಂತ ಅಂತಾರೆ ನೋಡಿ, ಆ ಟೊಮೊಟೊನ ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 ಈರುಳ್ಳಿ ತೊಗೊಂಡ್ರೆ 3 ಟೊಮೊಟೊನ ಸೇರಿಸ್ಕೊಳ್ಳಿ. ಟೊಮೊಟೊ ಸ್ವಲ್ಪ ದಪ್ಪ ಇತ್ತು ಅಂತ ಹೇಳ್ಬಿಟ್ಟು ನಾನು 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾನು 1 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ಳಿ, ಸಾಕಾಗೋಗ್ಬಿಡುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 30ರಿಂದ 40 ಸೆಕೆಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಅದಾದಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಕಂಪ್ಲೀಟಾಗಿ ತಣ್ಣಗಾಗಲಿ, ಆಮೇಲೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಒಂದು ಅರ್ಧ ಗಂಟೆ ಆಗಿತ್ತು. ಇವಾಗ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬಟರ್ ಚಿಕನ್ಗೆ ನಾವು ಈ ಥರ ಚಿಕನ್ನ ಫ್ರೈ ಮಾಡಿ ಹಾಕಿದ್ರೇ ಅದು ರುಚಿಯಾಗಿ ಬರೋದು. ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರೆ ನೋಡಿ, ಸೇಮ್ ಅದೇ ಥರ ಇರುತ್ತೆ, ಸ್ವಲ್ಪ ಕೂಡ ಡಿಫ್ರೆನ್ಸ್ ಇರಲ್ಲ. ಇವಾಗ 1 ಸ್ಪೂನ್ ಆಗೋವಷ್ಟು ಎಣ್ಣೆನ ನಾನು ಈ ಥರ ಕಡಾಯಿಗೆ ಹಾಕ್ಕೊಂಡ್ಬಿಟ್ಟು ಈ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಚಿಕನ್ನೆಲ್ಲ ಕಡಾಯಿಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈ ಮಾಮೂಲಿಯಾಗಿ ನಾವು ತವಾ ಮೇಲೆ ಕೂಡ ಈ ಥರ ಮಾಡ್ಕೊಳ್ಬೋದು, ಅಥವಾ ಈ ಥರ ಕಡಾಯಿ ಏನಾದರೂ ಇದ್ದರೆ ನಿಮ್ಮ ಮನೇಲಿ ಈ ಥರ ಮಾಡ್ಕೊಳ್ಳಿ. ನಮ್ಮನೆ ಐರನ್ದು ಈ ಕಡಾಯಿ ಇರೋದ್ರಿಂದ ನಾನು ಮಾಡ್ಕೊತಾ ಇದ್ದೀನಿ. ಸ್ಟೀಲಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ತವಾ ಮೇಲೋ ಅಥವಾ ಈ ಥರ ಕಡಾಯಿ ಮೇಲೋ ಫ್ರೈ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಅದು ನೀಟಾಗಿ ಕುಕ್ ಕೂಡ ಆಗುತ್ತೆ, ಬೇರೆ ಥರ ರುಚಿ ಬರುತ್ತೆ. ನಾವು ಸಾಮಾನ್ಯವಾಗಿ ತಪ್ಪಲಿಲೆಲ್ಲ ಬೇಯಿಸ್ಕೊಳ್ತೀವಿ ನೋಡಿ, ಅಂದರೆ ಸ್ಟೀಲ್ ಪಾತ್ರೆಲೆಲ್ಲ, ಅದರಲ್ಲಿ ಈ ಥರ ಬೇಯಿಸ್ಕೊಳ್ಳೋದಕ್ಕಿಂತ ಈ ಥರ ಕಬ್ಬಿಣದ ಪಾತ್ರೆಯಲ್ಲಿ ಮಾಡ್ಕೊಂಡು ನೋಡಿ, ಅದು ರುಚಿ ಬೇರೆನೇ ಬರುತ್ತೆ. ನಿಮಗೆ ಆವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ನಾವು ಒಂದು 10 ನಿಮಿಷ ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಒಂದು ಸೈಡ್ ಫ್ರೈ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಚಿಕನ್ನ ನಾವು ಹಂಗೆ ಕೂಡ ತಿನ್ಕೊಳ್ಬೋದು, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಮಾಮೂಲಿಯಾಗಿ ಸುಮ್ಮನೆ ಹಂಗೆ ತಂದೂರಿ ಚಿಕನ್ ಎಲ್ಲ ಅಂತ ಕೊಡ್ತಾರೆ ನೋಡಿ, ಒಂಥರ ಹಂಗೆ ಇರುತ್ತೆ. ಅಷ್ಟೊಂದು ಅದೇ ಥರ ಹೋಲಿಕೆ ಆಗಲ್ಲ ಅಂದರೂ ಕೂಡ ಪರವಾಗಿಲ್ಲ, ಲೈಟಾಗಿ ಆ ಥರ ನಮಗೆ ಫೀಲ್ ಕೊಡುತ್ತೆ. ಇನ್ನು ನಾನು ಮಸಾಲೆನ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡಿದ್ದೆ ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲನೂ ಅದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೊಸರನ್ನ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿ ಪ್ಯೂರಿ ಥರ ರುಬ್ಕೊಳ್ಬೇಕು, ನಾವು ತರಿಯಾಗಿ ರುಬ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಗೋಡಂಬಿನೂ ಕೂಡ ಸಪ್ರೇಟಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ಜಾಸ್ತಿ ಹಾಕಿದಷ್ಟು ತುಂಬಾ ರಿಚ್ ಆಗಿ ಬರುತ್ತೆ. ಇವಾಗ ನಾನು ಒಂದು ಕಡಾಯಿಗೆ ಒಂದು 20 ಗ್ರಾಮ್ ಅಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಇವಾಗ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 5 ರಿಂದ 10 ನಿಮಿಷನಾದರೂ ಸರಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಮಿಕ್ಸಿಲಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿತ್ತು ನೋಡಿ, ಅದಕ್ಕೂ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಲೈಟಾಗಿ ಬಿಟ್ಕೊಳ್ತಾ ಇದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಚಿಕನ್, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಕನ್ ಆಗಲೇ ಒಂದು 80 ಭಾಗದಷ್ಟು ಬೆಂದೋಗ್ಬಿಟ್ಟಿದೆ. ಇನ್ನೊಂದು 20 ಭಾಗ ಬೇಯಿಸ್ಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಈ ಚಿಕನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಗೋಡಂಬಿ ಪೇಸ್ಟು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಪೇಸ್ಟಲ್ಲಿ ನಾನೊಂದು 3/4 ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು 1/4 ಭಾಗದಷ್ಟು ಎತ್ತಿಟ್ಟಿದ್ದೀನಿ, ಅಂದರೆ ಗಾರ್ನಿಷಿಂಗ್ಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇವಾಗಲೂ ಕೂಡ ಹಾಕೊಳ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಇವಾಗ ನಾನು ಗೋಡಂಬಿ ಪೇಸ್ಟ್ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಬಿಟ್ಟೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಕೊನೆಯಲ್ಲಿ ಪೇಸ್ಟ್ ಮಿಕ್ಕಿತ್ತಲ್ಲ ಗೋಡಂಬಿ ಪೇಸ್ಟು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ನಾವು ಯಾವುದೇ ಥರ ರೆಸ್ಟೋರೆಂಟಿಗೆ ಹೋಗಿ ತಿನ್ನೋ ಅವಶ್ಯಕತೆನೇ ಇಲ್ಲ, ನಾವು ಮನೇಲೇ ಬಟರ್ ಚಿಕನ್ನ ಈ ಥರ ಮಾಡ್ಕೊಂಡು ಬಿಡ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದ್ಸಲ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ರೆಸಿಪಿ ಚೆನ್ನಾಗಿ ಬಂದಿತ್ತು ಅಥವಾ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ. ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಈ ಟೇಸ್ಟ್ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಈ ಬಟರ್ ಚಿಕನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಿಚನ್ನೆಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ಅನ್ನನ ಮಾಡಿಟ್ಕೊಂಡಿದ್ನಲ್ಲ ಕುಷ್ಕನ, ಅದನ್ನು ಇವಾಗ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ತಿರ್ಬೋದು ಇವಾಗ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಹೇಳಿ. ಎಲ್ಲೂ ಕೂಡ ಮುದ್ದೆ ಥರ ಆಗಿಲ್ಲ, ನೀಟಾಗಿ ಈಕ್ವಲ್ ಆಗಿ ಕುಕ್ ಆಗಿದೆ. ಅಂತೈತೆ ಬಿಪಿ ಪೇಷಂಟ್ ಇಲ್ಲ, ಕರೆಕ್ಟ್ ಐತೆ. ಚೆನ್ನಾಯ್ತು. ಇನ್ನಿವಾಗ ನಾನು ಕೂಡ ಊಟ ಮುಗಿಸ್ಕೊಂಡು ಬಿಡೋಣ, ಅವ್ರಿಗೂ ಊಟ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಅವ್ರಿಗೆ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೆರಡಕ್ಕೆ ಕಾಂಬಿನೇಷನ್ ನಿಮಗೆ ಇಷ್ಟ ಅಲ್ವಾ? ಅದಕ್ಕೆ ಹೈದರಾಬಾದಿ ಬಿರಿಯಾನಿ ಥರ ಆಯ್ತು. ಮೂಳೆನ ಅಟ್ಲೀಸ್ಟ್ ನಾಯಿ ತಿನ್ನುವಂಗಾದ್ರೂ ಬಿಡು, ಅದನ್ನು ಚಟ್ನಿ ಮಾಡ್ಕೊಂಡು ಇದು ತಿಂದಾಗ್ತಿದೆಯಲ್ಲ.
ನಂಗೆ ಚಿಕನ್ಗಿಂತ ಈ ಮೂಳೆ ತಿನ್ನೋಕ್ಕೆ ಇಷ್ಟ. ಅದಕ್ಕೆ ನಾನು ಮನೇಲಿ ನಾಯಿನೇ ಸಾಕಿಲ್ಲ. ನೀನು ಎಲ್ಲ ನೀನೇ ತಿನ್ಕೊಂಡ್ರೆ ಅವಕ್ಕೇನು ಉಳಿತದೆ? ನೋಡಿ, ಎಲ್ಲ ಮೂಳೆ ಎಲ್ಲ ಕಡ್ದು ನುಣ್ಣಕ್ಕೆ ಮಾಡಿದ್ಯಾ. ಇನ್ನು ನಮ್ಮ ಮನೇಲಿ ನಂದು ನನ್ನ ಹಸ್ಬೆಂಡ್ ಮಾತುಕತೆ ಯಾವಾಗಲೂ ಹಿಂಗೆ ಇರುತ್ತೆ, ತಮಾಷೆಯಾಗಿ ಅವರು ಕಾಲು ಎಳಿತಾನೆ ಇರ್ತಾರೆ. ಯಾರು ಏನು ಅಂದ್ಕೊಳ್ಬೇಡಿ. ಅದಾದಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ವಾಶ್ ಮಾಡಬೇಕಿತ್ತು, ಹಾಗೆ ಗೋಧಿನ ಒಣಗಾಕಬೇಕಿತ್ತು. ಮೊದಲು ನಾನು ಗೋಧಿ ತೊಳೆದು ಒಣಗಾಕ್ಬಿಡೋಣ, ಅದಾದಮೇಲೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಗೋಧಿನ ಒಣಗಾಕೋಕ್ಕೆ ಟೆರೆಸ್ ಮೇಲೆ ಬಂದು ನೀಟಾಗಿ ಗೋಧಿನೆಲ್ಲ ತೊಳೆದ್ಬಿಟ್ಟು ಒಣಗಕ್ಕೆ ಹಾಕ್ತಾಯಿದ್ದೀನಿ. ನಾನು ಒಂದು 5 kg ಗೋಧಿಗೆ ಒಂದು 1/4 kg ಸೋಯಾ ಕಾಳನ್ನ ಸೇರಿಸ್ತೀನಿ. ಈಗ ನೀವು ನೋಡ್ತಿದ್ದೀರಲ್ಲ, ಒಂದು 1/4 kg ಸೋಯಾ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಗೋಧಿ ಈಟಲ್ವಾ, ಹಾಗಾಗಿ ಮೆಂತ್ಯನೂ ಕೂಡ ನಾನು ಸೇರಿಸ್ಕೊತೀನಿ. ಮೆಂತ್ಯ ಹಾಕೋದ್ರಿಂದ ಕಹಿ ಏನು ಬರಲ್ಲ. 5 kg ಗೋಧಿಗೆ 50 ಗ್ರಾಮ್ ಮೆಂತ್ಯ ಅಷ್ಟೇ ಅಲ್ವಾ ಆಗ್ತಾ ಇರೋದು. ನಮಗೇನು ಕಹಿ ಫ್ಲೇವರ್ ಏನು ಬರಲ್ಲ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಹಿ ಅಂತ ಏನು ಅನಿಸಲ್ಲ. ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಸೋಯಾ ಕಾಳನ್ನ ಹಾಕೋದ್ರಿಂದ. ಹಾಗೆ ಫುಲ್ಕ ಥರ ಉಬ್ಬಿ ಕೂಡ ಬರುತ್ತೆ. ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಿರ್ತೀರಲ್ಲ, ಆ ಚಪಾತಿ ಹೆಂಗೆ ಆ ಥರ ನೀಟಾಗಿ ಉಬ್ಕೊಂಡು ಬರುತ್ತೆ ಅಂತೇಳಿ. ನಾನು ಗೋಧಿ ಹಿಟ್ಟನ್ನ ಮಾಡಿಸ್ಬೇಕಾದ್ರೆ ಸೋಯಾ ಕಾಳನ್ನ ಹಾಕ್ಕೊಳ್ತೀನಿ, ಹಾಗಾಗಿ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಉಬ್ಬಿ ಕೂಡ ಬರುತ್ತೆ. ಇನ್ನು ಬಟ್ಟೆ ಕೂಡ ತೊಳೆದಿದ್ದಾಯಿತು, ಅದನ್ನು ಕೂಡ ನೀಟಾಗಿ ಇವಾಗ ಒಣಗಾಕ್ತಾ ಇದ್ದೀನಿ. ನನ್ನ ಬಟ್ಟೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಸೂರ್ಯ ಅಲ್ಲೇ ನೆತ್ತಿ ಮೇಲೆ ಬಂದುಬಿಟ್ಟಿದ್ರು. ಅಷ್ಟೊಂದು ಬಿಸಿಲು ಅಂದರೆ ಬಿಸಿಲು. ನಾನು ಯಾವಾಗಲೂ ಸಾಮಾನ್ಯವಾಗಿ ಬೆಳಗ್ಗೆನೇ ಬಟ್ಟೆ ತೊಳೆದು ಒಣಗಾಕ್ಬಿಡ್ತೀನಿ. ಸ್ವಲ್ಪ ಬಾಡಿಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ. ಹಾಗೆ ತಂಪತ್ತಲ್ವಾ, ಅಷ್ಟೊಂದು ಬಿಸಿಲು ಕೂಡ ಇರಲ್ಲ. ಈ ಥರ ಟೆರೆಸ್ ಮೇಲೆ ಬಂದು ಒಣಗಾಕುವಾಗ ನಮಗೆ ಅಷ್ಟೊಂದು ಬಿಸಿಲು ಕೂಡ ಅಂತ ಅನಿಸಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗಿ ವಾಶ್ ಮಾಡಿ ಹಾಕಿದ್ನಲ್ಲ, ಹಾಗಾಗಿ ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ಇವಾಗ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಮನೆಯಲ್ಲೇ ಇದ್ನಲ್ಲ, ಇವತ್ತು ಒಂಥರ ಬೇಜಾರಾಗ್ತಾಯಿತ್ತು. ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ಗೂ ಹೇಳಿದ್ಕೆ ಅವರು ಕೂಡ ಇವತ್ತು ಶಾಪಲ್ಲಿ ಏನು ಅಷ್ಟೊಂದು ಜನ ಕಸ್ಟಮರ್ ಇಲ್ಲ, ಬಾ ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆ ವಿಷಯ ಎಲ್ಲಿಗೆ ಬಂತು ಅಂತ ಅಂದರೆ, ನಾವು ಸುಮಾರಷ್ಟು ಮನೆಗಳನ್ನ ನೋಡಿದ್ದು ಅಲ್ಲ, ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅಷ್ಟು ಮನೆಗಳನ್ನ ಬಿಟ್ಟು ನಾವು ಬೇರೆ ಮನೆಗಳನ್ನೂ ನೋಡಿದ್ದೀವಿ. ನಾನು ವಿಡಿಯೋದಲ್ಲಿ ತೋರಿಸಿರೋ ಮನೆಯಲ್ಲಿ ಒಂದು ಮನೆ ನಮಗೆ ಇಷ್ಟ ಆಗಿತ್ತು. ಅವರು ಕೂಡ ಲೀಸಿಗೆ ಕೊಡ್ತೀನಿ ಅಂತ ಹೇಳಿದರು. ಎಲ್ಲನೂ ಕೂಡ ಸರಿ ಹೋಗಿತ್ತು. ನಾವು ಕೂಡ ಟೋಕನ್ ಅಡ್ವಾನ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದು. ಅಷ್ಟರಲ್ಲಿ ಅವರು ಲೀಸಿಗೆ ಕೊಡಲಿಕ್ಕಾಗಲ್ಲ, ರೆಂಟಿಗಾದರೆ ಬನ್ನಿ ಅಂತ ಹೇಳಿದ್ರು. ನಾವು ರೆಂಟ್ಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅಲ್ಲ, ಹಾಗಾಗಿ ಅದನ್ನು ನನಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕ್ತಾನೆ ಇದ್ದೋ. ಎಲ್ಲೂ ನಮಗೆ ಲೀಸಿಗೆ ಸಿಗ್ತಾನೆ ಇರಲಿಲ್ಲ ಗೊತ್ತಾ. ಅದು ನಾವಿರೋ ಏರಿಯಾದಲ್ಲಂತೂ ಎಲ್ಲೂ ಲೀಸಿಗೆ ಮನೆ ಸಿಗ್ತಿಲ್ಲ. ಎಲ್ಲ ರೆಂಟ್ ಹೌಸ್ ಅಂತಲೇ ಹೇಳ್ತಾ ಇದ್ದಾರೆ. ನಮಗೂ ಸರ್ಚ್ ಮಾಡಿ ಸಾಕಾಗೋಯಿತು. ಕೊನೆಗೆ ಬ್ರೋಕರ್ಗೂ ಕೂಡ ಹೇಳ್ದೋ, ಎಷ್ಟು ಕಮಿಷನ್ ಕೊಡ್ತೀವಿ ಮನೆನ ಹುಡುಕೊಡಿ ಅಂತ ಹೇಳ್ಬಿಟ್ಟು. ಅವರು ಕೂಡ 1-2 ಮನೆನ ತೋರಿಸಿದ್ರು. ಆ ಮನೆ ನಮಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನಾವು ಕೂಡ ಇನ್ನೇನು ಮಾಡೋದು ಅಂತೇಳಿ ಮನೆ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದು. ಅದಾದಮೇಲೆ ಒಂದು 4-5 ದಿನ ಆದಮೇಲೆ ನಾವು ಮೊದಲು ನೋಡಿ ಇಷ್ಟಪಟ್ಟಿದ್ವಲ್ಲ ಮನೆ, ಅವರು ಕೊಡಲ್ಲ, ಲೀಸಿಗೆ ಕೊಡಲ್ಲ, ರೆಂಟು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವರ ಕಸಿನ್ನು ನಾವು ಲೀಸಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು ಸೈಟಲ್ಲಿ 2 ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಒಂದು ಬಿಲ್ಡಿಂಗ್ ಅವರು ಕೊಡಲ್ಲ ಅಂತ ಹೇಳಿದ್ರು, ಇನ್ನೊಬ್ಬರು ಇವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ಮನೆ ಸೇಮ್ ಒಂದೇ ಥರನೇ ಇರೋದು. ಹಾಗಾಗಿ ಸರಿ ಸದ್ಯ ಇವಾಗ ಕೊಡ್ತೀನಿ ಅಂತ ಇವರಾದರೂ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಬರ್ತೀವಿ ಅಂತ ಎಲ್ಲ ಹೇಳಿ ಫೈನಲ್ ಆಗಿದೆ. ಈ ಮಂತ್ ಹೋಗಿ ನಾವು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಳ್ಬೇಕು. ಅಂದರೆ 10ನೇ ತಾರೀಕು ಅನಿಸುತ್ತೆ, 10ನೇ ತಾರೀಕು ಹೋಗಿ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಯಾವಾಗ ಚೇಂಜ್ ಮಾಡೋದು ಅಥವಾ ಯಾವಾಗ ಶಿಫ್ಟ್ ಆಗೋದು ಅಂತ ಹೇಳಿ ಇನ್ನೂ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈ ತಿಂಗಳು ಇಲ್ಲಾಂದರೆ ಮುಂದಿನ ತಿಂಗಳು ಶಿಫ್ಟ್ ಆಗ್ತೀವಿ. ಸದ್ಯಕ್ಕೆ ಅಷ್ಟೇ. ಇನ್ನು ನಾವು ಮನೆ ಚೇಂಜ್ ಮಾಡಿದ್ಮೇಲೂ ಕೂಡ ನಾನು ವ್ಲಾಗ್ ಮಾಡ್ತಿರ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಮನೆನ ನಾವು ಫೈನಲ್ ಮಾಡಿದ್ದೀವಿ, ಯಾವ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ಹೊರಟಾಗ ಸುಮಾರು ಒಂದು 3:45 ಆಗಿತ್ತು. ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ದಿಲ್ಲ ನಾವು, ಇಲ್ಲೇ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು. ಎಲ್ಲೋಗೋಣ ಅಂತ ಕೇಳಿದ್ಕೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬಾ, ನಿನಗಂತೂ ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋದರೆ ಅಂತ ಅಂತಿದ್ರು. ನಾನು ಗೆಸ್ ಮಾಡಿದೆ, ಅಂದರೆ ನಾವು ಇರೋ ಕಡೆನೇ ಸ್ವಲ್ಪ ಹತ್ರ ಆಗೋ ಥರ ಒಂದು ವಿಶ್ವಶಾಂತಿ ಆಶ್ರಮ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೇನೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಗಲೇ 3:45 ಆಗೋಗ್ಬಿಟ್ಟಿತ್ತಲ್ಲ, ಇನ್ನೆಲ್ಲಿ ದೂರ ಕರ್ಕೊಂಡು ಹೋಗೋಕ್ಕಾಗತ್ತೆ, ಇಲ್ಲೇ ಹತ್ರದಲ್ಲೇ ಕರ್ಕೊಂಡು
ಹೋಗ್ಬೋದು ಅಂತ ಅಂದ್ಕೊಂಡೆ. ಅದಾದಮೇಲೆ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಅವರು ಬೇರೆ ಕಡೆ ಕರ್ಕೊಂಡು ಹೋದರು. ಎಲ್ಲಿ ಅಂತ ನಾನು ಯೋಚನೆ ಮಾಡ್ತಾನೇ ಇದ್ದೀನಿ, ನನಗೆ ಗೊತ್ತೇ ಆಗಿಲ್ಲ, ಐಡಿಯಾನೇ ಬಂದಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇವರು ಹೆಸ್ರುಘಟ್ಟ ಕೆರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಕೂಡ ಸ್ವಲ್ಪ ಅಲ್ಲಿ ಕಬ್ನಲ್ಲಿ ಮಾರ್ತಿದ್ರಲ್ಲ, ಆ ಕಬ್ನಲ್ಲಿ ಕುಡ್ಕೊಂಡು ಅದಾದಮೇಲೆ ಹೊರಡೋಣ ಅಪ್ಪು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಬ್ನಲ್ಲೂ ಕೂಡ ತಗೊಂಡು ಕುಡಿತಾ ಇದ್ದೀವಿ. ಇಲ್ಲಿ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ರೋಡ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಮಾವಿನ ಗಿಡಗಳೇ ಕಾಣಿಸ್ತಾ ಇದೆ, ಹಾಗೆ ದ್ರಾಕ್ಷಿ ಬಳ್ಳಿಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ, ಕಣ್ಣಿಗೆ ಕುಕ್ಕೋ ಥರ ಇತ್ತು. ಅದಲ್ಲದೆ ನಾವು ಬೈಕಲ್ಲಿ ಬಂದಿದ್ವಲ್ಲ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೋ ಅಂದರೆ ತುಂಬಾ ಖುಷಿಯಾಗೋಯ್ತು ನನಗೆ ಇದೇ ಥರ ಯಾವಾಗಲೂ ನಾನು ಆಸೆ ಪಡೋದು, ಇಷ್ಟಪಡೋದು, ಈ ಥರ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ನನಗೆ ಸ್ವರ್ಗನೇ ಕೈಗೆ ಸಿಕ್ತಂಗೆ ಅನ್ನಿಸ್ಬಿಡುತ್ತೆ. ಬೇರೆ ಏನೂ ಕೇಳಲ್ಲ ನಾನು, ಈ ಥರ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದರೆ, ಅದರಲ್ಲೂ ಈ ಥರ ವಾತಾವರಣಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ನಾನಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತೀನಿ. ನನಗೆ ಪರ್ಸ್ನಲಾಗಿ ಕೇಳೋದಾದರೆ ಈ ಥರ ವಾತಾವರಣನೇ ನನಗೆ ತುಂಬ ಇಷ್ಟ ಆಗೋದು. ನನಗೆಲ್ಲೋ ಆ ರೆಸಾರ್ಟ್ಗೆ ಹೋಗೋದಿರ್ಬೋದು ಅಥವಾ ಮಾಲ್ಗೆ ಹೋಗೋದಿರ್ಬೋದು, ಇದೆಲ್ಲ ಖಂಡಿತ ಇಷ್ಟ ಆಗಲ್ಲ. ಅದೆಲ್ಲ ಬಿಟ್ಬಿಟ್ಟು ಈ ಥರ ಕರ್ಕೊಂಡು ಬಂದುಬಿಟ್ರೆ ತುಂಬಾ ಎಂಜಾಯ್ ಮಾಡ್ತೀನಿ. ಆ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ. ಈಗ ನೀವು ಕೆರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಂಡು ಕೆರೆಯಲ್ಲಿ ನೀರೇ ಇರಲ್ಲ ಅಂತ ಹೇಳ್ಬಿಟ್ಟು, ಆದರೆ ನೀರು ತುಂಬಾ ಇತ್ತು. ಇನ್ನು ನಾವು ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ, ಯಾಕಂದರೆ ನಾನ್ ವೆಜ್ ತಿಂದಿದ್ವಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ನೀವು ಹೋಗೋಕ್ಕೆ ಹೋಗಲಿಲ್ಲ. ಹಾಗೆ ಕೆರೆ ನೋಡಿಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಇವರು ನಾನು ಮೇಲ್ಗಡೆ ಹೋಗೋಣ, ಅಲ್ಲಿ ಕೆರೆ ಎಲ್ಲ ಇದೆಯಲ್ಲ, ಇನ್ನೂ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರುತ್ತೆ ಹೋಗೋಕ್ಕೆ ಅಂದರೆ, ಬೇಡ ಫಸ್ಟು ಚುರುಮುರಿ ತೊಗೊಂಡ್ಬಿಡೋಣ, ಚುರುಮುರಿ ತಿನ್ಕೊಂಡು ಆಮೇಲೆ ವಾಪಸ್ ಬಂದಲ್ಲಿ ನೋಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತವ್ರೆ. ಚುರುಮುರಿಗಿನ್ನ ಇನ್ನೊಂದು ಸ್ಪೆಷಲ್ ಐಟಮ್ ಅಲ್ಲಿ ಮಾಡ್ತಾವ್ರೆ, ಏನು ಕೋಳಿ ಕುಯ್ದುಬಿಟ್ಟು ಅನ್ನ ಸಾಂಬಾರು ಮಾಡ್ತಾವ್ರೆ. ಅಲ್ಲಿ ಹೋಗ್ಬಿಟ್ಟು ನಾವು ನಿಮ್ಗೆ ಎಂಟ್ರಿ ಅಂದ್ಬಿಟ್ಟು ತಿನ್ಕೊಂಡು ಹೋಗೋಣ. ಹೊಡಿತಾರ ಮೇಲೆ ಏನಿಲ್ಲ, ದೇವ್ರಿಗೆ ಮಾಡಿರೋದಲ್ವಾ, ತಿನ್ಬೋದು, ಯಾರು ಬೇಕಾದ್ರು ಹೋಗಿ. ಕರ್ಗೋಗ್ಬಿಟ್ಟಿದ್ದೆ ಅನ್ಸುತ್ತೆ ಇವ್ರಿಗೆ. ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಸಾಕು, ಅವರೇ ಎಲೆ ಹಾಕಿ ಊಟ ಹಾಕ್ಬಿಡ್ತಾರೆ. ಬೆಳಗ್ಗೆ ತಿಂದಿರೋದು ಕರ್ಗೋಗಿದೆ ಅನ್ಸುತ್ತೆ ಇವ್ರಿಗೆ, ಅದಕ್ಕೆ ಈಗ ನೆನ್ಸ್ಕೊಂತವ್ರೆ. ಅದು ಗಮ್ ಅಂತ ಇದೆಯಲ್ಲ, ಘಮ ಘಮ. ಹಾಗೆ ನಾವು ಕೂಡ ವಾಕ್ ಮಾಡಿಕೊಂಡು ನನ್ನ ಹಸ್ಬೆಂಡಿನ ಚುರುಮುರಿ ತೊಗೊಳಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೆಲ್ಲ ವಾಕಿಂಗ್ ಬರ್ತಾಯಿದ್ರು, ನನಗೆ ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ಜಲಸ್ ಫೀಲ್ ಆಗ್ತಾಯಿತ್ತು. ನಾವು ಕೂಡ ಇಲ್ಲಿದ್ದಿದ್ರೆ ಡೈಲಿ ಇಲ್ಲಿಗೆ ಬಂದು ವಾಕ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಸುಮ್ಮನೆ ಅವರು ಕಾಲು ಎಳಿತಾರಲ್ಲ ಸಾಮಾನ್ಯವಾಗಿ, ಅದೇ ಥರ ಮಾತಾಡಿಕೊಂಡು ಇಲ್ಲಿಗೆ ಬಂದು ಅವರು ಚುರುಮುರಿನ ತಗೊಂಡು ತಿನ್ಕೊಂಡು ಬರ್ತಿದ್ದಾರೆ ನೋಡಿ. ಹೆಂಗಿದೆ ಅಪ್ಪು, ಚೆನ್ನಾಗಿದೆಯಾ? ಖಾರ ಇದೆಯಾ? ಇದೊಂದು ಚುರುಮುರಿಗೋಸ್ಕರ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದರು. ಇನ್ನು ಇಲ್ಲಿ ತೋಟ ಎಲ್ಲ ನೋಡಿಕೊಂಡು ಆರಾಮಾಗಿ ವಾಕ್ ಮಾಡ್ತಾಯಿದ್ದೋ. ಇವತ್ತೇನು ಅಷ್ಟೊಂದು ಜನನೇ ಇರಲಿಲ್ಲ, ಭಾನುವಾರ ಆದರೂ ಕೂಡ ಜನ ಏನು ಅಷ್ಟೊಂದು ಇರಲಿಲ್ಲ, ಎಲ್ಲೆಲ್ಲೋ ಒಬ್ಬೊಬ್ಬರು ಇಬ್ಬರು ವಾಕ್ ಮಾಡ್ತಾಯಿದ್ರು ಅಷ್ಟೇ, ತುಂಬ ಜನ ಏನಿರಲಿಲ್ಲ. ನಾವು ಸಾಮಾನ್ಯವಾಗಿ ಇಲ್ಲಿಗೆ ಸುಮಾರು ಸಲ ಬಂದುಬಿಟ್ಟಿದ್ದೀವಿ, ಅಂದರೆ ಬೆಳಗ್ಗೆ ಟೈಮ್ ಬರ್ತಿದ್ದೋ ಇಲ್ಲ ಮಧ್ಯಾಹ್ನ ಟೈಮ್ ಬರ್ತಿದ್ದೋ, ಆದರೆ ಸಂಜೆ ಟೈಮ್ ಇದೆ ಫಸ್ಟ್ ಟೈಮ್ ಬಂದಿದ್ದು. ನಂಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಸಂಜೆ ಟೈಮ್ ಸನ್ಸೆಟ್ ನೋಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ ಒಂದು ಸಲ ಹೋಗ್ಬೇಕಪ್ಪು ಅಂತ ಹೇಳಿ, ಅವರದು ನೆನ್ಪಿಟ್ಕೊಂಡು ಇವತ್ತಿಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅಪ್ಪ ಇದೊಂದು ಖಾರ ಐತೆ, ಹೆಂಗೆ ತಿಂತಾ ಇದೆಯಾ ತಿಂಡಿ ಪೊತ್ತಿ? ಅಪ್ಪ ತಿಂಡಿ ಪೋತಿ ಅಂತೆ, ನಾನು ತಗೊಂಡಿರೋದೇ ಇದು. ಒಂದು ಲೋಟ ತಿಂದಿದೆಯಲ್ಲ, ನಾನು ಒಂದು ಪೀಸು ತಿಂದಿಲ್ಲ ಇನ್ನು, ಆದರೂ ನಾಲ್ಗೆ ಖಾರ. 20 ರೂಪಾಯಿ ಕೊಟ್ಟಿದ್ದೀನಲ್ಲ ಅಂತ ತಿಂತಾ ಇದ್ದೀನಿ. ಹೊಟ್ಟೆ ಉರಿತಾ ಇರೋದು ಖಾರಕ್ಕೆ, 20 ರೂಪಾಯಿಗಲ್ಲ. 20 ರೂಪಾಯಿ ಕೊಟ್ಟಿದ್ದೀನಲ್ಲ, ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೀನಿ. ಇನ್ನು ನಾನಂತೂ ಅಲ್ಲಿ ಚೆನ್ನಾಗಿ ವಾಕ್ ಮಾಡಿದ್ದೀನಿ. ಎಷ್ಟು ವಾಕ್ ಮಾಡೋದನ್ನ ನನಗೆ ಗೊತ್ತಿಲ್ಲ, ಬರೀ ಓಡಾಡೋದೇ ಆಗೋಯ್ತು ನಂದಂತೂ. ಎಷ್ಟು ಬೇಗ ಟೈಮ್ ಹೋಯ್ತು ಅಂತಲೂ ಕೂಡ ನಮಗೆ ಗೊತ್ತೇ ಆಗಲಿಲ್ಲ. ಇನ್ನು 6 ಗಂಟೆ ಆಯ್ತಲ್ಲ. ಇನ್ನು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಸೂರ್ಯ ಮುಳುಗೋದೆಲ್ಲ. ನಾವು ಬಂದ್ವಲ್ಲ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದರೆ ಇನ್ನೂ ಅಲ್ಲೇ ಇರಬೇಕಪ್ಪ, ಬರೋದೇ ಬೇಡಪ್ಪ ಅಂತ ಅನ್ನಿಸ್ತಾ
ಇತ್ತು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇನ್ನೇನು ಟೈಮ್ ಆಯ್ತಲ್ಲ ಹೊರಡೋಣ ಅಂತ ಹೇಳಿ ಇವಾಗ ಹೊರಟು. ನಾವು ಹೊರಡುವಾಗಲೂ ಕೂಡ ತುಂಬ ಜನ ಬರ್ತಾಯಿದ್ರು, ಸನ್ಸೆಟ್ ನೋಡಲಿಕ್ಕೆ ಅಂತಲೇ ಬರ್ತಿದ್ರು. ಇನ್ನು ಬರುವಾಗ ಸ್ವಲ್ಪ ಹಣ್ಗಳನ್ನ ತೊಗೊಂಡು ಬರೋಣ ಅಂತ ಹೇಳಿ ಅಲ್ಲಿ ಹಣ್ಗಳನ್ನೆಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಹೊರಗಡೆ ಹೋದಾಗ ಏನು ತೊಗೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಈ ಥರ ಹಣ್ಗಳಿರ್ಬೋದು ಅಥವಾ ಫ್ರೆಶ್ ಆಗಿರೋ ತರಕಾರಿ ಏನಾದರೂ ಕಣ್ಣಿಗೆ ಕಾಣಿಸ್ತು ಅಂತ ಅಂದರೆ ತರಕಾರಿನೂ ಕೂಡ ತಗೊಂಡು ಮನೆಗೆ ಬರ್ತೀವಿ. ಇನ್ನು ಬರುವಾಗ ನಾವು ಬಗಲ್ಗುಂಟೆ ಹಾಸಿ ಬಂದು ಅಲ್ಲಿ ಹೊಸ್ದಾಗಿ ಶಾಪ್ ಓಪನ್ ಮಾಡಿದರು ಫ್ರೂಟ್ಸ್ದು, ಒಂದು 2 ತಿಂಗಳಾಯ್ತಂತೆ. ನಾವು ಕೂಡ ತೊಗೊಂಡು ಬರೋಣ ಚೆನ್ನಾಗಿರ್ಬೋದು ಫ್ರೂಟ್ಸ್ ಅಂತ ಹೋಗಿ ನೋಡಿಕೊಂಡು ಇವಾಗ ಫ್ರೂಟ್ಸ್ನೆಲ್ಲ ತೊಗೊಳ್ತಾ ಇದ್ದೀವಿ. ಅದಲ್ಲದೆ ಇಲ್ಲಿ ಏನೇನೋ ಇಟ್ಟಿದ್ರು, ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟಿದ್ರು, ಅದನ್ನೆಲ್ಲ ಸುಮ್ಮನೆ ಹಂಗೆ ನೋಡ್ತಾ ಇದ್ದು. ಡ್ರೈ ಕಿವಿ ಎಲ್ಲನೂ ಇಟ್ಟಿದ್ರು. ನನಗಿದನ್ನೆಲ್ಲ ಮನೇಲೇ ಮಾಡ್ಕೊಳ್ಳಿಕ್ಕೆ ಇಷ್ಟ, ಈ ಥರ ಎಲ್ಲ ಹೊರಗಡೆ ತೊಗೊಂಡು ಬರೋದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇದನ್ನೆಲ್ಲ ನಾವು ಮನೇಲೇ ಮಾಡ್ಕೊಳ್ಬೋದು. ಒಂದು ಸಲ ಯಾವಾಗಾದರೂ ಟೈಮ್ ಮಾಡಿಕೊಂಡು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆಗೆ ಬಂದು ಇವಾಗ ಕರೆಂಟ್ ಇಲ್ಲ, ಹಂಗಾಗಿ ಶಾಪ್ಗೇನು ಹೋಗಲಿಲ್ಲ. ಇವರು ಮನೆಗೆ ಬಂದರು. ನನ್ನ ಬಾಡಿಲೇ ಕರೆಂಟ್ ಐತೆ ನೋಡಿ ಬರುತ್ತೆ ನೋಡ್ದಾ. ಲೀಚಿ ಸಿಕ್ತು ನಮಗೆ. ಲೀಚಿ ಅಲ್ಲಮ್ಮ ಅದು, ಲೀಚಿನೇ ಲೀಚಿನೇ ಅದು. ಹೌದಾ? ಅದು ಸ್ವಲ್ಪ ಸ್ವಲ್ಪ ಇತ್ತು, ಕೊನೆಯಲ್ಲಿ ಇತ್ತು, ಅದನ್ನೇ ಇಸ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಇಷ್ಟು ದೊಡ್ಡ ಕಲ್ಲು ಅಂಗಡಿಯನ್ನು ತೊಗೊಂಡಿರೋದು ಇವರು. ಇನ್ನು ನನಗೆ ಹೊರಗಡೆ ಹೋಗೋ ಆತ್ರದಲ್ಲಿ ಗೋಧಿನ ಒಣಗಾಕಿರೋದನ್ನೇ ಮರ್ತು ಬಿಟ್ಟಿದ್ದೀನಿ. ಬಂದಮೇಲೆ ನೆನಪಾಯ್ತು ನನಗೆ, ಅಯ್ಯೋ ಗೋಧಿ ಟೆರೆಸ್ ಮೇಲೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನ್ನ ಹಸ್ಬೆಂಡ್ ಹಂಗೆ ಟಾರ್ಚ್ ಇಟ್ಕೊಂಡು ಬಂದಿದ್ದರು. ನಾನಿವಾಗ ಗೋಧಿನ ಎತ್ಕೊಳ್ತಾ ಇದ್ದೀನಿ. ಇನ್ನು ಇದು ಇನ್ನೊಂದು ದಿನ ಒಣಗಿಸ್ಬೇಕಿತ್ತು, ಒಂದಿನದಲ್ಲಿ ಅಷ್ಟೊಂದು ನೀಟಾಗಿ ಒಣಗಿರ್ದಿಲ್ಲ. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಕರೆಂಟ್ ಕೂಡ ಬರಲಿಲ್ಲ. ಇನ್ನು 10 ಗಂಟೆ ಆಯಿತು ಕರೆಂಟ್ ಬರಲಿಕ್ಕೆ, ಕರೆಂಟೇ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತು ಬಿಸ್ನೆಸ್ ಕೂಡ ಹೋಯಿತು. ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಇನ್ನು ಯಾವುದಾದ್ರೂ ಚೆನ್ನಾಗಿರೋ ವ್ಲಾಗ್ಸ್ನ ಮಾಡೋಣ ಅಂತ ಅನಿಸುತ್ತೆ, ಹಾಗಾಗಿ ಪ್ಲೀಸ್ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.